ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಸೂರತ್ ಗುಜರಾತ್. ನೋಡಿ ಫ್ರೆಂಡ್ಸ್, ಈ ಕಂಪನಿನಲ್ಲಿ ನಾವು ಸೀರೆ, ಡ್ರೆಸ್, ಪೆಟಿಕೋಟ್, ಬ್ಲೌಸ್ ಪೀಸ್ ಎಲ್ಲ ಟೈಪ್ ಲೇಡೀಸ್ ಟೆಕ್ಸ್ಟೈಲ್ ಐಟಮ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಗಾರ್ಮೆಂಟ್ಸ್ನಲ್ಲಿ ಓನ್ಲಿ ಫಾರ್ ಪಟಿಯಾಲ ಸೂಟ್, ರೆಡಿಮೇಡ್ ಕುರ್ತಿಗಳು, 3 ಪೀಸ್ ಕುರ್ತೀಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇವು ಎಲ್ಲ ಮಾಹಿತಿಗೆ ಬೇಕಂದ್ರೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ, ನಿಮಗೆ ವಿಡಿಯೋ ಕಾಲ್ ಮುಖಾಂತರ ತೋರಿಸಿ ಸಪ್ಲೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬಹಳಷ್ಟು ಕಸ್ಟಮರ್ಸ್ ನಮ್ಮ ಹತ್ರ ಕಾಲ್ ಬರ್ತವೆ. ಸರ್, ನಮಗೆ ಫೋಟೋ ಬೇಡಿ ಸರ್, ಸೆಲೆಕ್ಷನ್ ಮಾಡ್ತೀವಿ, ಅದ ನಂತರ ನಿಮಗೆ ಆರ್ಡರ್ ಕೊಡ್ತೀವಿ. ಸೊ ಈ ಫೆಸಿಲಿಟಿ ನಾನು ಇಟ್ಟಿಲ್ಲ. ಯಾಕೆ ಅಂದರೆ ಫೋಟೋ ಕಳ್ಸೋದ್ರಲ್ಲಿ ಏನಾಗುತ್ತೆ, ಹಳೆ ಫೋಟೋ ಕೂಡ ಹೋಗುತ್ತಾವು. ಯಾವಾಗ ನಾವು ಅಪ್ಡೇಟ್ ಮಾಡ್ತೀವಿ, ಆ ಸ್ಟಾಕು ತಿಂಗಳಿನಲ್ಲಿ ಒಂದ್ಸಲಿ ಅಪ್ಡೇಟ್ ಮಾಡ್ತೀವಿ, ಆ ಸ್ಟಾಕ್ ರೆಡಿ ಇರೋದಿಲ್ಲ. ಯಾವ್ದು ರೆಡಿ ಇರುತ್ತೆ ಅದ್ರದ್ದು ಫೋಟೋ ಇರೋದಿಲ್ಲ. ಅವಾಗ ಏನಾಗುತ್ತೆ, ಮಿಸ್ ಮ್ಯಾಚ್ ಆಗಿಬಿಡುತ್ತೆ. ಫೋಟೋ ಏನೋ ನೋಡಿರ್ತಾರೆ, ಆರ್ಡರ್ ಏನೋ ಕಳಿಸಿರ್ತೀವಿ, ಬಟ್ಟೆ ಏನೋ ಕಳಿಸಿರ್ತೀವಿ. ಆ ಮಿಸ್ ಮ್ಯಾಚ್ ಆಗಬಾರ್ದು ಅಂತ ಹೇಳಿ ಲೈವ್ ಸೆಲೆಕ್ಷನ್, ಲೈವ್ ಅಂದರೆ ಡೈರೆಕ್ಟ್ ಏನಿದೆ ತೋರಿಸೋದು, ಅದೇ ಕಳಿಸೋದು, ಅದೇ ಕೊಟ್ಬಿಡೋದು. ಆವಾಗ ಏನಾಗುತ್ತೆ, ಕಸ್ಟಮರ್ಗೆ ಗೊತ್ತಿರುತ್ತೆ, ಸರ್ ನನಗೆ ಇದೇ ಸೀರೆ ಬರ್ತಿದೆ, ನಿಮಗೂ ಗೊತ್ತಾಗುತ್ತೆ ಇದೇ ನಾನು ಸೀರೆ ಆರ್ಡರ್ ಕೊಟ್ಟಿದ್ದೀನಿ ಅಂತ. ಸೊ ಫೋಟೋಸ್ ಇದಕ್ಕೆ ಬಿಡೋದಿಲ್ಲ. ಅದ ನಂತರ ಫೋಟೋದಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಏನು ವೇರಿಯೇಷನ್ ಆಗುತ್ತೆ ಅಂದರೆ, ಕಲರ್ ಅವ್ರು ಎಡಿಟ್ ಮಾಡ್ತಾರೆ ಸ್ವಲ್ಪ ಬ್ರಿಲಿಯನ್ಸ್ ತೋರಿಸ್ತಾಗೆ. ಫೋಟೋಗ್ರಾಫರ್ ಮಿಷಿನ್ ನಮ್ಮ ಅಂಗಡಿಯಲ್ಲಿ ಇರಲಿಲ್ಲ, ನಮ್ಮ ಮನೆ ಹತ್ರ ಇರಲಿಲ್ಲ. ನಾವು ಹೊರಗಡೆ ಲ್ಯಾಬಿಗೆ ಕೊಡ್ತೀವಿ. ಆ ಲ್ಯಾಬ್ನವರು ಅವ್ರ ರಿಸಲ್ಟ್ ತೋರಿಸ್ಲಿಕ್ಕೆ ಅವರು ಫೋಟೋಸ್ನಲ್ಲಿ ಟಿಂಟ್ ಜಾಸ್ತಿ ಆಗಿ ಅಟ್ರಾಕ್ಷನ್ ಮಾಡ್ತಾರೆ. ಸೊ ಅದು ಫೋಟೋ ಅಟ್ರಾಕ್ಷನ್ ದೆನ್ ನಮ್ಮ ಸೀರೆ ಅಟ್ರಾಕ್ಷನ್ನಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅದರಲ್ಲಿ ಕೂಡ ಕನ್ಫ್ಯೂಸ್ ಆಗ್ತಾರೆ ಕಸ್ಟಮರ್. ಸರ್ ಫೋಟೋದಲ್ಲಿ ಎಷ್ಟು ಚೆನ್ನಾಗಿ ನೋಡೋಕೆ ಸಿಗ್ತದೆ ಸರ್, ನಿಮ್ಮ ಹತ್ರ ಇದೇ ಇಲ್ಲ, ಅದು ಬೇಡ. ಸೊ ಯಾವ ಟೈಪು ಚೀಟಿಂಗ್ ಕಸ್ಟಮರ್ ಆಗಬಾರ್ದು, ಯಾವ ಟೈಪ್ ಮೋಸ ಆಗಬಾರ್ದು, ಯಾವ ಟೈಪು ನಮಗೆ ಅಟ್ರಾಕ್ಷನ್ ಮಾಡಿ ಕೊಡಬಾರ್ದು. ನಮಗೆ ಒಂದೇ ಒಂದು ಪಾಲಿಸಿ ಏನಿದೆ ಅದೇ ತೋರ್ಸೋಣ, ಅದೇ ಕೊಡೋಣ, ಅದೇ ಅದರಲ್ಲೇ ನಮಗೂ ಬದುಕಿದೆ, ನಿಮಗೂ ಬದುಕಿದೆ. ಸೊ ಆ ಟೈಪ್ ಕ್ಲೀನ್ ಆ್ಯಂಡ್ ನೀಟ್ ಕೆಲಸ ಮಾಡೋಣ ಅಂತ ಹೇಳಿ ನಿಮಗೆ ವಿಡಿಯೋ ಕಾಲ್ ಫೆಸಿಲಿಟಿ ಇಟ್ಟಿನಿ. ಅರ್ಧ ಗಂಟೆ ನಿಮ್ದು ಹೋಗುತ್ತೆ, ಅರ್ಧ ಗಂಟೆ ನಮ್ದು ಹೋಗುತ್ತೆ, ಆದರೆ ಕೆಲಸ ಮಾತ್ರ ಕ್ಲೀನ್ ಆ್ಯಂಡ್ ನೀಟ್ ಆಗುತ್ತೆ. ಆ ವಿಶ್ವಾಸ ನಿಮ್ಮದು ಗೆಳಿಬೇಕು, ಆ ವಿಶ್ವಾಸದಿಂದ ಬಟ್ಟೆ ಕಳಿಸ್ಬೇಕು, ಅದಕ್ಕೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ. ಸೊ ಫ್ರೆಂಡ್ಸ್, ಯಾವಾಗಾರ ಬಿಸ್ನೆಸ್ ಮಾಡ್ಬೇಕಂತ ಇಷ್ಟಪಟ್ಟವರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಕೊಡ್ತೀನಿ. ಸೆಕೆಂಡ್ ಪಾಯಿಂಟ್, ನೀವು ಸೂರತ್ ಬರ್ತೀರಾ, ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ನೀವು ಸೂರತ್ ಬರ್ತೀರಾ, ಟ್ರೈನಿಂದ ಬರ್ರಿ, ಫ್ಲೈಟಿಂದ ಬರ್ರಿ, ಪಿಕ್ ಮಾಡೋಕ್ಕೆ ನಮ್ಮ ಮಂದಿ ಬರ್ತಾರೆ, ನಿಮಗೆ ಪಿಕ್ ಮಾಡ್ತಾರೆ, ಆರಾಮಾಗಿ ಪಿಕ್ ಮಾಡಿ ಸೂರತ್ ಕರ್ಕೊಂಡು ಬರ್ತಾರೆ, ನಮ್ಮ ಆಫೀಸಿಗೆ ಕರ್ಕೊಂಡು ಬರ್ತಾರೆ. ಆ ಟೈಪ್ ಎಲ್ಲ ಫೆಸಿಲಿಟಿ ಇದೆ. ದೆನ್ ಥರ್ಡ್ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟು ಒಂದು ಸಲ ಏನು ಹೇಳ್ತಾರೆ, ಗಟ್ಟಿ ಮಾಡ್ಕೊಂಡ್ಬಿಡ್ರಿ. ಯಾಕೆ ಅಂದರೆ ಬಹಳಷ್ಟು ಸೂರತ್ತಿಗೆ ಬರ್ತಾರೆ ಕಸ್ಟಮರ್, ಬಟ್ಟೆ ತಗೊಂಡು ಹೋಗ್ತಾರೆ, ಬಂದ್ಬಿಡ್ತಾರೆ, ವಿಶ್ವಾಸ ಮಾಡಿ ಬರ್ತಾರೆ ಬಟ್ಟೆ ಬಿಸ್ನೆಸ್ ಮಾಡೋ ಅಂತ ಹೇಳಿ. ಒಂದ್ಸಲಿ ಬಂದು ಮತ್ತೆ ತಿರ್ಗಾ ಬರೋದಿಲ್ಲ, ಬಿಟ್ಬಿಡ್ತಾರೆ ಅಲ್ಲೇ ಕೆಲಸ. ಆ ಟೈಪ್ ಮಾಡಬೇಡಿ ಫ್ರೆಂಡ್ಸ್. ಒಂದ್ಸಲಿ ಬರ್ತೀರಾ, 100 ಸಲ ಬರ್ರಿ, ಸಕ್ಸಸ್ ಆಗೇ ಆಗ್ತೀರಾ. ಒಂದೇ ಸಲಿನಲ್ಲಿ ರಿಸಲ್ಟ್ ಯಾರಿಗೂ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಕೊಟ್ಟು ಒಂದು ಸ್ಟೋರಿ ಮುಖಾಂತರ ನಿಮ್ಗೆ ಹೇಳ್ತೀನಿ. ಒಂದು ಬಿಸಿ ಬಿಸಿ ಬಾಂಡಿ ಇದೆ, ಅದ್ರ ಮೇಲೆ ಒಂದು ನೀರಿನ ಡ್ರಾಪ್ ಬೀಳುತ್ತೆ. ಫಸ್ಟು ಡ್ರಾಪ್ ಬೀಳ್ತು, ಆವಾಗ ಡ್ರಾಪು ಎವಾಪರೇಟ್ ಆಗಿಬಿಡುತ್ತೆ. ಅದು ಏನು ಫೇಲ್ ಆಯ್ತಾ? ಆಗಿಲ್ಲ. 1 ಡ್ರಾಪ್ ಬಿತ್ತು, 2 ಡ್ರಾಪ್ ಬಿತ್ತು, 3 ಡ್ರಾಪ್ ಬಿತ್ತು, 4 ಬಿತ್ತು, 100 ಡ್ರಾಪ್ಸ್ ಬಿತ್ತು, ಅದ್ರಾಗೂ ರಿಸಲ್ಟ್ ಸಿಗಿಲ್ಲ. 101 ಡ್ರಾಪ್ ಬಿತ್ತು, ರಿಸಲ್ಟ್ ಸ್ಟಾರ್ಟ್ ಆಯಿತು ಬರೋದು. ಯಾಕೆ ಆಯಿತು? ಹಂಗೆ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಡ್ರಾಪ್ ಫೇಲ್ ಆಗಿಲ್ಲ, ಸೆಕೆಂಡ್ ಡ್ರಾಪು ಫೇಲ್ ಆಗಿಲ್ಲ, ಥರ್ಡ್ ಡ್ರಾಪು ಫೇಲ್ ಆಗಿಲ್ಲ. ಅವ್ರು ಏನು ಮಾಡಿದ್ರು, ಆ ಬಿಸಿ ಬಿಸಿ ಬಾಂಡಿಗೆ ಫಸ್ಟ್ ಡ್ರಾಪ್ ಬೀಳಿದ ತಕ್ಷಣ ಸ್ವಲ್ಪ ಕೂಲ್ ಆಯಿತು, ಸೆಕೆಂಡ್ ಡ್ರಾಪ್ ಇನ್ನೂ ಕೂಲ್ ಆಯಿತು, ಥರ್ಡ್ ಡ್ರಾಪ್ ಇನ್ನೂ ಕೂಲ್ ಆಯಿತು, ಫೋರ್ತ್ ಇನ್ನೂ ಕೂಲ್ ಆಯಿತು. ಹಂಗೆ ಬರ್ತಾ ಬರ್ತಾ 100 ಡ್ರಾಪ್ಸ್ ಬರೋ ಮಟ್ಟ ಆ ಬಾಂಡಿ ಸ್ವಲ್ಪ ಕೂಲ್ ಆಯಿತು. ಹಾಗೆ 101ನೇ ಡ್ರಾಪ್ ಬಿತ್ತು, ಆ ಬಾಂಡಿನಲ್ಲಿ ನೀರು ಕಂಡಂಗೆ ಆಯಿತು. ಸೊ ಹೆಂಗಾಯ್ತು ಅಂದರೆ, ಏನು ಡ್ರಾಪ್ ಬೀಳುತ್ತೆ ಅದ್ರ ಎಲ್ಲ ಕೆಲಸ ಮಾಡ್ತಾರೆ. ನೀವು ಎಷ್ಟು ಸತಿ ಟ್ರೈ ಮಾಡ್ತೀರಾ, ಆದ್ರೂ ಒಂದೊಂದು ನಿಮ್ಗೆ ಫೇಲ್ ಆಗಿಲ್ಲ, ಆದರೆ ನಿಮ್ಮ ಮಂಜಿಲ್ ಹತ್ರ ಬರಕತ್ತೀರಾ. ಸೊ 100 ಆಗಲಿ, 101 ಸಲ ಕೂಡ ಟ್ರೈ ಮಾಡಿ. ಈ ಬಿಸ್ನೆಸ್ ಅಷ್ಟು ಒಳ್ಳೆ ಬಿಸ್ನೆಸ್ ಯಾವುದೂ ಇಲ್ಲ. ಯಾವ್ದಾದ್ರು ಬಿಸ್ನೆಸ್ ಮಾಡಲಿ, ಒಂದೇ ಸತಿ ಯಾವ ಬಿಸ್ನೆಸ್ ಡೆವಲಪ್ ಆಗೋದಿಲ್ಲ. ಬಟ್ಟೆ ಬಿಸ್ನೆಸ್ ಆಗಲಿ, ಯಾವುದೇ ಬಿಸ್ನೆಸ್ ಆಗಲಿ, ಒಂದೇ ಸತಿಗೆ ನನಗೆ ರಿಸಲ್ಟ್ ಸಿಗಬೇಕು, ಅದು ಸಾಧ್ಯನೇ ಇಲ್ಲ. ಸೊ ಒನ್ಸ್ ಇಲ್ಲ,
ಸೆಕೆಂಡ್ ಟೈಮ್ ಇಲ್ಲ, ಥರ್ಡ್ ಟೈಮ್ ಇಲ್ಲ, ನಾವು ಫೇಲ್ ಆಗಿ 100 ಟೈಮ್ ಫೇಲ್ ಆಗಿದ್ದು 101 ಟೈಮ್ ಕೂಡ ನಾನು ಟ್ರೈ ಮಾಡ್ತೀನಿ. ರಿಸಲ್ಟ್ ಖಂಡಿತ ಬರುತ್ತೆ, ನಿಮಗೂ ರಿಸಲ್ಟ್ ಬರುತ್ತೆ, ಐಡಿಯಾ ಸಿಗುತ್ತೆ, ನಾಲೆಜ್ ಸಿಗುತ್ತೆ. ಅದ ನಂತರ ಏನು ಆ ಪಿಕಪ್ ಸಿಗುತ್ತೆ ಬಿಸ್ನೆಸ್ ಇಂದು, ಏನು ಆ ಫೆಸಿಲಿಟಿ ಬರುತ್ತೆ, ಏನು ಆ ನಿಮಗೆ ಧೈರ್ಯ ಬರುತ್ತೆ, ಆ ಧೈರ್ಯ ನಿಮಗೆ ಯಾರು ನಿಮಗೆ ಹಿಂತೊಣಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಸೊ ಈ ಟೈಪ್ ನಿಮ್ಮ ಬಿಸ್ನೆಸ್ ನಡೀತೆ. ಸೊ ಫ್ರೆಂಡ್ಸ್, 20,000 ಆಗಲಿ 40,000 ಆಗಲಿ ಟ್ರೈ ಮಾಡಿ, ಒಂದ್ಸಲಿ ಟ್ರೈ ಮಾಡಿ, ಸೆಕೆಂಡ್ ಟೈಮ್ ಟ್ರೈ ಮಾಡಿ, ಥರ್ಡ್ ಟೈಮ್ ಟ್ರೈ ಮಾಡಿ. ಎಲ್ಲಿ ಫೇಲ್ ಆಗಿದೆ, ಯಾಕೆ ಫೇಲ್ ಆಗಿದೆ, ಕ್ವಾಲಿಟಿ ಚೆನ್ನಾಗಿದ್ದಿಲ್ಲ, ಡಿಸೈನ್ ಚೆನ್ನಾಗಿದ್ದಿಲ್ಲ, ರೇಟ್ ಚೆನ್ನಾಗಿದ್ದಿಲ್ಲ, ಎಲ್ಲ ವಿವರಣೆ ಎಲ್ಲ ಡಿಸ್ಕಸ್ ಮಾಡಿ ಮತ್ತೆ ಟ್ರೈ ಮಾಡಿ, ಮಾಡ್ತಾ 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 ಲೊಕೇಶನ್ ಸರಿ ಇದ್ದಿದ್ದಿಲ್ಲ, ಎಲ್ಲ ಟ್ರೈ ಮಾಡಿ, ಎಲ್ಲ ಟ್ರೈ ಮಾಡ್ತಾ ಮಾಡ್ತಾ ಒಂದು ದಿವಸ ಗ್ಯಾರಂಟಿ ಹೇಳ್ತೀನಿ, ಬಿಸ್ನೆಸ್ ಇಲ್ಲ ಒಳ್ಳೆ ಎಂಪೈರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಎಂಪೈರ್ ಮಾಡಬೇಕು, ಬಿಸ್ನೆಸ್ ಸ್ಟ್ಯಾಂಡ್ ಮಾಡಬೇಕು, ನಮ್ಮ ಹೆಸರು ಗಳಿಬೇಕು, 100 ಮಂದಿಗೆ ನೀವು ಕೆಲಸ ಕೊಡಬೇಕು, ಎಲ್ಲ ಆಗುತ್ತೆ. ಒಂದೇ ಸರಿ ಟ್ರೈ ಮಾಡೋಣ, ಸೂಪರ್ ಟ್ರೈ ಮಾಡೋಣ, ಕಾನ್ಸಂಟ್ರೇಟೆಡ್ ಟ್ರೈ ಮಾಡೋಣ. ಇವತ್ತು ಇದ್ರಲ್ಲಿ ಕೈ ಹಾಕಿದ್ದು ಹಂಗೆ ಮಾಡಬೇಡಿ. ಒಂದೇ ಬಿಸ್ನೆಸ್ ಯಾವುದೇ ಇಟ್ಕೊಳ್ಳಿ, ಹಂಗೆ ಟ್ರೈ ಮಾಡ್ತಾ ಇರಿ, ಖಂಡಿತ ರಿಸಲ್ಟ್ ಬರುತ್ತೆ. ಸೊ ಅದೇ ಮಾತಿಗೆ ಇವತ್ತಿನ ನಂದು ವಿಡಿಯೋ ಸ್ಪೆಷಲ್ ಏನಿದೆ, ವರ್ಕ್ ಬ್ಲೌಸ್ ಪ್ಲಸ್ ಸ್ಯಾರಿ, ಇವತ್ತಿನ ಟ್ರೆಂಡಿಂಗ್ ಐಟಮ್ ತೋರ್ಸಕತ್ತೀನಿ. ಈ ಟೈಪ್ ಬಹಳಷ್ಟು ಐಟಮ್ ಸಿಗುತ್ತೆ, ಆದರೆ ಒಂದು ವಿಡಿಯೋದಲ್ಲಿ ಲಿಮಿಟ್ ಇರುತ್ತೆ. ನಂದು ಕೆಲಸ 100% ಏನಿರುತ್ತೆ, ಕಸ್ಟಮರು ಬೀದಿ ಮನೆಯಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಇರುತ್ತೆ. ಸೊ ನಾನು ಐಟಮ್ ತೋರಿಸ್ತೀನಿ, ಬಿಸ್ನೆಸ್ ಐಡಿಯಾನು ಕೊಡ್ತೀನಿ. ಸೊ ಇದೇ ಟೈಪ್ ಇವತ್ತು ನಡೆಯೋಣ. ಇವಾಗ ಕಲ್ಯಾಣಿ ಅಂತ ನಾವು ಹೆಸರಿಂದ ನಾವು ಸೇಲ್ ಮಾಡ್ತೀವಿ ನೋಡಿ. ಇದು ಸೀರೆ ಬ್ಲೌಸು, ಇದು ಸೀರೆ, ಇದರಲ್ಲಿ 6 ಕಲರ್ಸ್ ಬರುತ್ತೆ, 6 ಕಲರ್ ಬೇರೆ ಪ್ಯಾಟರ್ನ್ಸ್ ಬರುತ್ತೆ. ಈ ಟೈಪ್ ಎಲ್ಲ ಕಲೆಕ್ಷನ್ಸಿಗೆ ಇದಕ್ಕಿಂತ 100 ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್, ನೀವು ಕೂಡ ತಗೋಬಹುದು. ಸೊ ಈ ಟೈಪ್ ನೀವು ಕಾಲ್ ಮಾಡಿ, ನಾವು ವಿಡಿಯೋ ಕಾಲ್ ಮುಖಾಂತರ ದಿವಸ ಹೊಸ ಏನು ಕಲೆಕ್ಷನ್ ಬರುತ್ತೆ ತೋರಿಸ್ತಾ ಇರ್ತೀನಿ. ಇದು ಓನ್ಲಿ ಸ್ಯಾರಿ ಇದೆ, ಆದರೆ ಇದ್ರ ಮೇಲೆ ಬೀಡ್ಸ್ ವರ್ಕ್ ಮಾಡಿದ್ದೀನಿ, ಬೀಡ್ಸ್ ವರ್ಕ್ ಇದೆ. ಸೊ ಈ ಟೈಪ್ ಎಲ್ಲ ಕಲ್ಯಾಣಿ ಸಿಲ್ಕ್ ಅಂತ ನಾವು ಹೆಸರಿಂದ ಮಾಡ್ತೀವಿ. ಇದರಲ್ಲಿ 6 ಕೂಡ ಕಲರ್ಸ್, 6 ಕಲರ್ಸ್ ಬರುತ್ತೆ, ಸುಂದರವಾದ ಕಲರ್ಸ್ ಬರುತ್ತೆ. ಇದು ನೋಡ್ತೀರಾ, ಇದು ರೆಡಿಮೇಡ್ ಡಿಸೈನರ್ ಬ್ಲೌಸ್, ಎಂಬ್ರಾಯ್ಡ್ರಿ ಡಿಸೈನರ್ ಬ್ಲೌಸ್. ದೆನ್ ಇದು ಸಿಬೋರಿ ಟೆಸ್ಟ್ನಲ್ಲಿ ಸೀರೆ ಇದೆ, ಅದರ ಬಟ್ಟೆ ಕೂಡ ಪ್ಯಾಟರ್ನಲ್ಲಿ ಇದೆ. ಮೊದಲೇನಿತ್ತು ಗೊತ್ತಾ, ಪ್ಲೇನ್ ಸೀರೆನಲ್ಲಿ ನಾವು ಎಲ್ಲ ಹಾಕ್ತೀವಿ, ಈಗ ಏನು ಮಾಡಿದ್ದೀವಿ, ಬಟ್ಟೆನಲ್ಲಿ ಪ್ಯಾಟರ್ನ್ ಮಾಡಿಬಿಟ್ಟಿವಿ, ವಿವಿಂಗ್ ಪ್ಯಾಟರ್ನಲ್ಲಿ ಮಾಡ್ತೀವಿ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಅದೇ ಇದು ಕೂಡ ನೋಡಿ, ಬಟ್ಟೆ ಕೂಡ ಗ್ರ್ಯಾಂಡ್ ಆಗಿ ವಿವಿಂಗ್ ಪ್ಯಾಟರ್ನ್ ಇದೆ. ವಿವಿಂಗ್ ಪ್ಯಾಟರ್ನ್ಸ್ನಲ್ಲಿ ಸ್ಟೋನ್ ವರ್ಕ್ ಕೊಟ್ಟು ಎಂಬ್ರಾಯ್ಡ್ರಿ ಬ್ಲೌಸ್ ಕೊಟ್ಟಿದ್ದೀನಿ, ಆಮೇಲೆ ಜಾಲರ್ ಕೂಡ ಕೊಟ್ಟಿದ್ದೀನಿ. ಸೂಪರ್ ಡೂಪರ್ ಕಲೆಕ್ಷನ್ಸ್. ಈ ಟೈಪ್ ಕಲೆಕ್ಷನ್ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಟೈಪ್ ಕಲೆಕ್ಷನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ನಮಗೆ ಏನು ತೊಂದರೆ ಇಲ್ಲ, ಆದರೆ ನಮ್ಮ ಕಸ್ಟಮರ್ ಖಾಲಿ ಹೋಗ್ತಾರೆ, ನುಕ್ಸಾನ್ ಆಗುತ್ತೆ, ನಮ್ಮ ಅಂಗಡಿ ನುಕ್ಸಾನ್ ಆಗುತ್ತೆ. ಈ ಟೈಪ್ ಕಲೆಕ್ಷನ್ ಇರಬೇಕು ಅಂಗಡಿನಲ್ಲಿ. ನಾನು ಇದು ಹೇಳೋದು ನಮ್ಮ ಹತ್ರನೇ ತಗೊಳ್ಳಿ, ಅದು ಈ ಟೈಪ್ ಖಂಡಿತ ಈ ಟೈಪ್ ಕಲೆಕ್ಷನ್ಸ್ ನಿಮ್ಮ ಅಂಗಡಿನಲ್ಲಿ ಇವತ್ತಿನ ಡೇಟ್ನಲ್ಲಿ ಇರಬೇಕು. ಯಾಕಂದರೆ ನಾವು ಇಡೀ ಕರ್ನಾಟಕ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ ಫುಲ್ ಫ್ಲ್ಯಾಶ್ ಈ ಟೈಪ್ ಟೆಸ್ಟ್ ಸಪ್ಲೈ ಮಾಡ್ತೀವಿ. ಈ ಟೈಪ್ ಕಲೆಕ್ಷನ್ಸ್ ನಿಮ್ಗೆ ಇದ್ರೆ ಅಂದರೆ ನಿಮ್ಮ ಅಂಗಡಿನಲ್ಲಿ ಒಂಥರ ಬೂಸ್ಟಿಂಗ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಕೂಡ ಜಿಮ್ಮಿ ಚೂನಲ್ಲಿ ವೈಟ್ ಬ್ಲೌಸ್, ಸೂಪರ್ ಡೂಪರ್ ಕಲರ್ ನೋಡ್ತೀರಾ, ಒಂದಕ್ಕಿಂತ ಒಂದು ಟಾಪ್ ಕಲರ್ಸ್ ಸಿಗುತ್ತೆ. ನಾನು ಸೂಪರ್ ಡೂಪರ್ ಕಲೆಕ್ಷನ್ಸ್ ಇದೆ. ಜಿಮ್ಮಿ ಚೂನಲ್ಲಿ ವೈಟ್ ಬ್ಲೌಸ್ ಸೂಪರ್ ಐಟಮ್ ಇದೆ. ಇದು ನೋಡಿ, ಜಿಮ್ಮಿ ಚೂನಲ್ಲಿ ಪ್ಯಾಟರ್ನ್ ವೈಟ್ ಬ್ಲೌಸ್ ಸೂಪರ್ ಆಗಿ ಕಾಣುತ್ತೆ. ಕಾನ್ಸೆಪ್ಟು ನೋಡ್ತೀರಾ, ಹುಟ್ಟಿದ ಮೇಲೆ ಈ ಟೈಪ್ ಕಾಣುತ್ತೆ. ಸೊ ಈ ಟೈಪ್ ಎಲ್ಲ ಕಲೆಕ್ಷನ್ಸಿಗೆ, ಈ ಟೈಪ್ ಎಲ್ಲ ಸೂಪರ್ ಡೂಪರ್ ಐಟಮ್ ಕಲೆಕ್ಷನ್ಸಿಗೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ, ನಿಮಗೆ ಕಳ್ಸ್ಕೊಡ್ತೀನಿ. COD ಫೆಸಿಲಿಟಿ, ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ. ಪಿಕ್ ಮಾಡ್ತೀರಾ, ಸೂರತ್ ಬರ್ತೀರಾ ಅಂತ ಇದು ಒಂದು ತಿಳ್ಕೊಳ್ಳಿ. ಪಿಕ್ಚರ್ ರಿಲೀಸ್ ಆಗ್ತಿದೆ, ಟ್ರೈಲರ್ ಇದೆ, ಆದರೆ ನಿಮಗೆ ಇದರಲ್ಲಿ 1000 ಡಿಸೈನ್ಸ್ ತೋರಿಸ್ಕೊಡ್ತೀನಿ. ಸೊ ಇದು ಕೂಡ ಫ್ರೆಂಡ್ಸ್ ನೋಡ್ತೀರಾ, ಎಂಬ್ರಾಯ್ಡ್ರಿ ಬ್ಲೌಸ್, ಡ್ಯೂ ಡ್ರಾಪ್ ಸ್ಯಾರಿನಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್, ಸೂಪರ್ ಕಲೆಕ್ಷನ್ಸ್ ನಿಮಗೆ ನೋಡ್ತೀರಾ. ಇದೊಂದು ವೆಲ್ವೆಟ್ ಬ್ಲೌಸ್ ಇದೆ, ಸೀಕ್ವೆನ್ಸ್ ವೆಲ್ವೆಟ್ ಬ್ಲೌಸು. ಆಮೇಲೆ ಫಾಯಿಲ್ ಪ್ರಿಂಟ್ ಎಂಬೋಸ್ ಸ್ಯಾರಿನಲ್ಲಿ ಜಾಲರ್ ಕೊಟ್ಟು ಫಾಯಿಲ್ ಪ್ರಿಂಟ್ ಸ್ಯಾರಿ ಕೊಟ್ಟಿದ್ದೀನಿ ನೋಡ್ರಿ, ಬ್ಲೌಸ್ ಎಂಬ್ರಾಯ್ಡ್ರಿ ಬ್ಲೌಸ್. ಇದು ಕೂಡ ಕಲೆಕ್ಷನ್ಸ್ ಒಂಥರ ಗ್ರ್ಯಾಂಡಾಗಿ ಕಾಣುತ್ತೆ. ಯಾಕೆಂದರೆ ಹೀಗೆ ಹಬ್ಬ ಬರ್ತಿದೆ, ಹಬ್ಬ ನಂತರ ಹೀಗೆ ಗಣೇಶ ಚತುರ್ಥಿ, ಜನ್ಮಾಷ್ಟಮಿ, ಆಮೇಲೆ ನಿಮಗೆ ಎಲ್ಲ ಬಹಳ ಹಬ್ಬ ಬರ್ತಿದೆ, ರಕ್ಷಾಬಂಧನ್ಸ್ ಇವೆಲ್ಲ ಬರ್ತಿದೆ. ಇದ್ರ ನಂತರ ದೀಪಾವಳಿ ಮಟ್ಟ ಫುಲ್ ಸೀಸನ್ ಇದೆ ಫ್ರೆಂಡ್ಸ್, ಫುಲ್ ಆಗಿ ನಡೀತೆ. ಇವಾಗೇನು ರಿಪೀಟ್ ಐಟಮ್ ಸಿಗುತ್ತಲ್ಲ, ಈಗೇನು ಟೇಸ್ಟ್ ನಿಮಗೆ ಖಂಡಿತ ಗಿರಿಪ್ ಸಿಗುತ್ತಲ್ಲ, ಅದು ದೀಪಾವಳಿ ಮಟ್ಟ ಅದೇ ಟೇಸ್ಟ್ ನಡೀತೆ. ಎಲ್ಲರೂ ಅದೇ ತೊಗೊಂಡು ಹೋಗ್ತಾರೆ, ರಿಪೀಟ್ ನಂತರ ಅದೇ ತೊಗೊಂಡು ಹೋಗ್ತಾರೆ. ಸೊ
ಈ ಟೈಮ್ ಬೆಸ್ಟ್ ಟೈಮ್ ಫಾರ್ ನಿಮ್ಮ ಬಿಸ್ನೆಸ್ ಐಟಮ್ ಸೆಲೆಕ್ಟ್ ಮಾಡಿ ಬಿಸ್ನೆಸ್ ಮಾಡಲಿಕ್ಕೆ. ಅದ ನಂತರ ನಿಮ್ಗೆ ಏನು ಲುಕ್ ಸಿಗುತ್ತೆ, ಏನು ಗ್ರಿಪ್ ಸಿಗುತ್ತೆ ನೋಡಿ ಫ್ರೆಂಡ್ಸ್, ಸೂಪರ್ ಗ್ರಿಪ್ ಸಿಗುತ್ತೆ. ಸೊ ಇವೆಲ್ಲ ಕಲೆಕ್ಷನ್ಸ್, ಇವೆಲ್ಲ ಐಟಮ್ಸ್, ಶಿಬೂರಿ ಐಟಮ್, ವರ್ಕ್ ಸ್ಯಾರಿ ಐಟಮ್ಸ್, ಒಂದಕ್ಕಿಂತ ಒಂದು ಟೆಸ್ಟ್ ಐಟಮ್, ಸೂಪರ್ ಐಟಮ್, ಡೂಪರ್ ಐಟಮ್. ಸೊ ಫ್ರೆಂಡ್ಸ್, ಹೇಗೆ ಅನಿಸ್ತು ನಮ್ಮ ಕಲೆಕ್ಷನ್, ಯಾವ ಟೈಪ್ ನನ್ನ ಮಾತು ಅರ್ಥ ಆಯ್ತಾ, ಖಂಡಿತ ಕಮೆಂಟ್ಸ್ನಲ್ಲಿ ಕೊಡಿ. ನನಗೆ ನಿಮ್ಮ ಕಮೆಂಟ್ಸ್ ಭಾಳ ವ್ಯಾಲ್ಯೂಬಲ್ ಇರುತ್ತೆ. ಯಾಕಂದ್ರೆ ನಿಮ್ಮ ಕಮೆಂಟ್ಸ್ ಏನೇನು ಕೊಡ್ತೀರಾ ಅದ್ರ ಮೇಲೆ ನನಗೆ ಅರ್ಥ ಆಗುತ್ತೆ. ನಾನು ಯಾವ ಟೈಪ್ ನಿಮಗೆ ಹೇಳಿ ನೀವು ಮಾತಾಡಿದ್ದೀನಿ, ನಿಮಗೆ ನಮ್ಮ ಮಾತು ಅರ್ಥ ಆಯಿತೋ ಇಲ್ಲ. ಸೊ ಖಂಡಿತ ನಿಮ್ಮ ಕಮೆಂಟ್ಸ್, ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ ಖಂಡಿತ ಕೊಡಿ. ಇದು ನಮ್ಮ ರಿಕ್ವೆಸ್ಟ್ ನಿಮಗೆ. ಮತ್ತೆ ಬೇರೆ ವಿಡಿಯೋದಲ್ಲಿ ಬೇರೆ ಮಾತು, ಬೇರೆ ಟೈಪ್ ಐಟಮ್ ತೋರಿಸ್ತೀನಿ. ಇಷ್ಟಿಗೆ ನಮಸ್ಕಾರ, ಜೈ ಹಿಂದ್, ಥ್ಯಾಂಕ್ ಯು, ಜೈ ಕರ್ನಾಟಕ.